ನೀವು ಅಜ್ಜಿಗುಂಜ ಟ್ರೆಕ್ಕಿಂಗ್ ಮಾಡಿದ್ದೀರಾ? ಹಾಯ್, ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಅಜ್ಜಿಗುಂಜ ಟ್ರೆಕ್ಕಿಂಗ್ಗೆ ಹೋಗ್ತಾ ಇದ್ದೀವಿ. ನಾನು ಕಾರ್ತಿಕ್ ಅಂತ, ಅಜೇಕಾರ್ನಿಂದ. ನಾನು ಪ್ರೆಸೆಂಟಾಗಿ ಶ್ರೀ ಸುಬ್ರಹ್ಮಣ್ಯ ಸಹಕಾರ ಸಂಘದಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ, ಕಿನಿಗೋಳಿ ಬ್ರಾಂಚಲ್ಲಿ. ನನ್ನ ಹಾಬೀಸ್ ಬಂದು ನಾನು ವಿಡಿಯೋಗ್ರಫಿ ಮಾಡ್ತೇನೆ. ನನ್ನ ಯೂಟ್ಯೂಬ್ ಚಾನಲ್ ಇದೆ, ಕಾರ್ತಿಕ್ ಬೆಳಿರಾಯ ಅಂತ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ಟ್ರೆಕ್ಕಿಂಗ್ ಆರ್ಗನೈಸರ್ ಝೆಡ್ ಪಾಯಿಂಟ್ ಟ್ರೆಕ್ಕರ್ಸ್ ಅಂತ. ಅವರ ಕಾಂಟ್ಯಾಕ್ಟ್ ಡೀಟೇಲ್, ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮಂಗಳೂರಿಂದ ಯಾರಾದರೂ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇವತ್ತು ಒಂದು ವಿಶೇಷವಾದ ದಿನ, ಗಣರಾಜ್ಯೋತ್ಸವ ದಿನಾಚರಣೆ. ನಮ್ಮ ಟ್ರೆಕ್ಕಿಂಗ್ ಈ ದಿನವೇ ಪ್ಲ್ಯಾನ್ ಆಗಿರೋದ್ರಿಂದ ನಾವು ಏನಾದರೂ ಒಂದು ಸ್ಪೆಷಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಮೇಲ್ಗಡೆ ಫ್ಲ್ಯಾಗ್ ತಗೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಮೇಲೆ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡಬೇಕಂತಿದ್ದೇನೆ. ನೋಡಬೇಕು ಏನಾಗುತ್ತೆ ಅಂತ. ನಾನು ಫ್ಲ್ಯಾಗ್ ತಗೊಂಡು ಹೋಗ್ತಿರೋದು ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಅದು ಸರ್ಪ್ರೈಸ್. ಬನ್ನಿ ಹೋಗೋಣ. ಥ್ಯಾಂಕ್ ಯು. ಇವತ್ತು ಹೊರಟಿರುವ ಜಾಗ ಬಾಲಿಕುಂಜ ಅಂತ. ಅದನ್ನು ಇಲ್ಲಿ ಲೋಕಲ್ ಭಾಷೆಯಲ್ಲಿ ಅಜ್ಜಿಗುಂಜ ಅಂತ ಕರೀತಾರೆ. ಮೇಲೆ ಕುದುರೆಮುಖ ಕಡೆಯಿಂದ ಹೋದರೆ ಅದು ಬಾಲಿಕುಂಜ. ವಾಲಿ ಮೊದಲು ಹೋಗಿ ಅಂತ ಹೇಳುವ ಕಾರಣಕ್ಕೆ ಬಾಲಿಕುಂಜ ಹೆಸರು ಬಂತು ಅಂತ ಹೇಳುವ ಕಥೆ ಒಂದು ಉಂಟು. ವಾಲಿ ಹೆಜ್ಜೆ ಕೂಡ ಉಂಟು ಅಲ್ಲಿ ಅಂತ ಹೇಳ್ತಾರೆ. ಇದರ ಕಾರಣ ಬಹುಶಃ ಒಂದು 3,590 ಮೀಟರ್ ಸಮುದ್ರ ಮಟ್ಟದಿಂದ ಎತ್ತರದ ಗುಡ್ಡೆಗೆ ನಾವು ಇವತ್ತು ಹೋಗುದು. 3,500 ಫೀಟ್ ಆಗ್ತದೆ ಸಮುದ್ರ ಮಟ್ಟ. ನಮ್ಮ ಕುದುರೆಮುಖ ರಕ್ಷಿತಾರಣ್ಯದಲ್ಲಿ ಬರುವಂತಹ ಒಂದು ಪರ್ವತ ಶ್ರೇಣಿ ಇತ್ತು. ಹತ್ತುದು ಮಾಡರೇಟ್ ಮತ್ತು ಡಿಫಿಕಲ್ಟ್ ಅಂತ ಕೆಲವು ಕಡೆ ಹೇಳ್ತಾರೆ. ಆದರೆ ತುಂಬ ಡಿಫಿಕಲ್ಟ್ ಅಲ್ಲ, ಎಲ್ಲರೂ ಮಾಡುವಂಥದ್ದೇ. ಇಲ್ಲಿ ನಾವು ಯಾವಾಗಲೂ ನಮ್ಮ ಒಂದು ಗ್ರೂಪನ್ನು ಹಾಕಿ ಗ್ರೂಪನ್ನು ಪರಿಚಯ ಮಾಡುವ ಎಲ್ಲರೊಂದು ಪರಿಚಯ ಮಾಡಿಕೊಳ್ಳುವ. ಇಲ್ಲಿಂದ ಸರ್ ನೋಡುವ. ನನ್ನ ಹೆಸರು ಅಕ್ಷಯ್. ನಾನು ಒಂದು ಸ್ಟಾರ್ಟಪ್ಪಲ್ಲಿ ಮಂಗಳೂರು ಟೆಕ್ನಾಮರ್ಸ್ ಇಂದ ಕಂಪ್ನಿಯಲ್ಲಿ ಡಿಸೈನರ್ ಆಗಿ ಕೆಲಸ ಮಾಡ್ತೀನಿ. ಮತ್ತು ಝೆಡ್ ಪಾಯಿಂಟಲ್ಲಿ ಒನ್ ಆಫ್ ದ ಆರ್ಗನೈಸರ್. ಊರು ನೆಲ್ಲಿಯಾಡಿ. ಆಲ್ಮೋಸ್ಟ್ 8-10 ಇಯರ್ಸ್ನೇ ಟ್ರೆಕ್ಕಿಂಗ್ ಮಾಡ್ತೀನಿ. ನನ್ನ ಹೆಸರು ಮಧುರ. ನಾನು ಕಡಬರಿಂದ ಬಂದದ್ದು. ನಾನು ಹೌಸ್ ವೈಫ್. ನನ್ನ ಹೆಸರು ಅಕ್ಷತಾ ಅಂತೇಳಿ. ನಾನು ಫಿನಾನ್ಸ್ ಅನಲಿಸ್ಟ್ ಆಗಿ ನೋಬಿಕೋ ಸೊಲ್ಯೂಷನ್ಸ್ ಮಂಗಳೂರಲ್ಲಿ ವರ್ಕ್ ಮಾಡ್ತಾಯಿದ್ದೆ, ಪುತ್ತೂರು. ನನ್ನ ಹೆಸರು ಶ್ರೀನಿತಾ ಅಂತ, ಊರು ಪುತ್ತೂರು. ಈಗ ಸದ್ಯಕ್ಕೆ ಮಂಗಳೂರಲ್ಲಿದ್ದೇನೆ, ಇನ್ಫೋಸಿಸ್ ಮಂಗಳೂರಲ್ಲಿ ಕೆಲಸ ಮಾಡ್ತೀನಿ. ನನ್ನ ಹೆಸರು ಚೇತನ. ನಾನು ಮಂಗಳೂರಿಂದ ಹೌಸ್ ವೈಫ್. ನಾನು ಹರೀಶ್ ಅಂತ, ಇದೇ ಸಿಸ್ಟಮಲ್ಲಿ ಕೆಲಸ ಮಾಡ್ತಿದ್ದೇನೆ. ನಾನು ದಿನೇಶ್ ಕುಮಾರ್ ವಿಜಯ್, ಬಿಸ್ನೆಸ್ ಮ್ಯಾನ್. ಮಂಜುನಾಥ್ ಅಂತೇಳಿ ಧರ್ಮಸ್ಥಳ ಪ್ರಾಪರ್. ಮತ್ತು ಈ ಟ್ರೆಕ್ಕಿಂಗಲ್ಲಿ ತುಂಬ ಆಸಕ್ತಿ, ಮೊದಲು ತುಂಬ ಜಾಸ್ತಿ ಹೋಗ್ತಿದೆ. ಈಗ ನೋಡು, ಇನ್ನು ಪ್ರಾರಂಭ ಮಾಡು. ಅನಿರುದ್ಧ ಅಂತ, ಮಧುರ ಅವರ ತಮ್ಮ, ಊರುಗೊಕ್ಕಡ, ಮತ್ತು ಕರೆಂಟ್ಲಿ CA ಮಾಡ್ತೇವೆ. ಶಿವಾನಂದ ಅಂತ, ಮೂಲತಃ ಧರ್ಮಸ್ಥಳ, ಈಗ ಉಜಿರೆಯಲ್ಲಿ ಇದ್ದೇನೆ, ಕೃಷಿ ಹಿನ್ನೆಲೆ. ನಾನು ಕ್ಲಾಸಿಕಲ್ ಆರ್ಟಿಸ್ಟ್.
ಬುಸ್ಸ ಬುಸ್ಸ ಹಾಂ ಪುಸ್ಸ ಬುಸ್ಸ 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 ಬುಸ್ ಬುಸ್ ಬುಸ್ಸ ಬುಸ್ಸ ಬೂಸ್ ಬೂಸ್ ಬುಸ್ಸ ಬುಸ್ಸ कसला अंत्य ओ ಒಂದು ಬಾಡುಂತೆ ಅಣ್ಣ ಅಲ್ಲಿ ಎದುರುಗಿಲ್ಲ ಅಣ್ಣ ಮೇಲೆ ಹೋಗಿ ನೀವು ಮೇಲೆ ಹೋಗಿ ನೀವು ಅವ್ರು ಹೋಗಿ ಸ್ಟಾರ್ಟ್ ಸ್ಟಾರ್ಟ್ ನೀಲಿಯ ಬಣ್ಣ ಹೊಳೆಗಳ ಸಿರಗಿನ ಪಕ್ಷೆಯ ಬಯಲು ಬಿರುಮಳಿಗಂಜದ ಬೆಟ್ಟದ ಸಾಲು ಹುಲಿ ಕಾಡಾನೆಗಳಲೆಯುವ ಕಾಡಿದು ಈ ಕನ್ನಡ ನಾಡು ಹೀಗೆ ಬಯಸಿದ ರೂಪವ ತೊಡಿಸಿ ಮುಗಿಲಿಗೆ ತಾಗುವ ಮೂರ್ತಿಯ ನಿಲ್ಲಿಸಿ ದಾನ ಧರ್ಮಗಳ ಕೊಡುಗೈಯಾಗಿ ವೀರಾಗ್ರಣಿಗಳ ತೊಟ್ಟಿಲ ತೂಗಿ ಬೆಳಗಿದ ನಾಡಿದು ಚಂದನ ಗಂಪಿನ ಸಿರಿಗನ್ನಡ ನಾಡು ಸಿರಿಗನ್ನಡ ನಾಡು ಕನ್ನಡ ನಾಡು ಹಕ್ಕಿಗಳಿಲ್ಲ ಸಾವಿರ ದೀಪಗಳ ಮನೆಯೊಳಗೆ ಶರಣೆನ್ನುವೆ ನೀ ವೀಣಾಧ್ವನಿಗೆ ಕನ್ನಡ ನಾಡಿದು ಮಿಂಚುವ ಕಂಗಳ ಸಿರಿಗನ್ನಡ ನಾಡು ಸಿರಿಗನ್ನಡ ನಾಡು ನೀಲಿಯ ಬಣ್ಣ ಮುಡಿಯೊಳು ಸಂಜೆಯ ಅಂಚಿನ ತಿನ್ನ ಹೊಳೆಗಳ ಸೆರಗಿನ ಪಚ್ಚೆಯ ಬಯಲು ಬಿರುಮಳೆಗಂಜದ ಬೆಟ್ಟದ ಸಾಲು ಹುಲಿ ಕಾಡಾನೆಗಳಲೆಯುವ ನಾಡಿದು ಸಿರಿಗನ್ನಡ ನಾಡು किसी की हो नहीं सकती तो है तो ला 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 तो है तो कोई नहीं मेरा जरूरत तेरी लागे ना जिया देखना जो सूरत तेरी तू है तो दिल धड़कता है तू है तो सांस आती है तू ना तो घर घर नहीं लगता तू है तो डर नहीं लगता तू है तो घूमनाते हैं तो है तो मुस्कुराते हैं
के तेरे बिन सो नहीं सकते तो है तो
गणमन अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभाशिष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे सल्यूट वंदे मातरम वंदे मातरम सुजलां सुफलां मलयज शीतलां सस्यश्यामलां मातरं वन्दे मातरम् शुभ्रज्योत्स्नां पुलकितयामिनीं पुल्लकुसुमिता द्रुमदलशोभिनीं सुहासिनी सुमधुरभाषिणीं सुखदां वरदां मातरं वन्दे मातरम् कोटि कोटि कंठ कलकल निनाद कराले कोटि कोटि भुजैधृत कर करवाले अबलां गेनो माये तो बले बहुबलधारिणीं नमामि तारिणी रिपुदलवारिणी मातरं वन्दे मातरं वन्दे मातरम् बोलो भारत माता की जय वंदे मातरम। Three, start. Wali Kunja, Red Marketers.
ನಂದಿದು 6ನೇ ಟ್ರೆಕ್ಕಿಂಗ್. ಎಕ್ಸ್ಪೀರಿಯನ್ಸ್ ಅಂತೂ ಸೂಪರ್ ಆಗಿತ್ತು, ಅಷ್ಟೇನು ಡಿಫಿಕಲ್ಟಿ ಇರಲಿಲ್ಲ. ಮೇಲ್ಗಡೆ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡಿದ್ದು ಇಡೀ ಟೀಮಿಗೆ ಒಂದು ಎನರ್ಜಿ ಕೊಟ್ಟಂಗಾಯಿತು. ತುಂಬಾ ಖುಷಿಯಾಯಿತು. ಥ್ಯಾಂಕ್ ಯು Z Point ಟ್ರೆಕ್ಕರ್ಸ್. ನಂದು ಫಸ್ಟ್ ಟ್ರೆಕ್ಕಿಂಗ್ ಇವತ್ತು. ಭಾರಿ ಖುಷಿ ಆಯಿತು. ನನಗೆ ಕಷ್ಟ ಆದರೂ ಭಾರಿ ಖುಷಿಯಲ್ಲಿ ಹತ್ತಿ ಇಳಿಯುವಾಗ ಸಹ ಕಷ್ಟ ಆಯಿತು ಸ್ವಲ್ಪ, ಆದರೆ ಒಳ್ಳೆ ಮಾಡಿ ಹೆಲ್ಪ್ ಮಾಡಿದರು ವಿಕ್ರಮ್, ಅಕ್ಷಯ್ ಎಲ್ಲ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಒಳ್ಳೆ ಎಕ್ಸ್ಪೀರಿಯನ್ಸ್. Z Point ಟ್ರೆಕ್ಕರ್ಸ್ ಜೈ. Z Point ಟ್ರೆಕ್ಕರ್ಸ್ ಅವರ ಆಯೋಜನೆ ಮಾಡಿದಂಥ ಈ ಒಂದು ಟ್ರೆಕ್ಕಿಂಗ್ ನನಗೆ ತುಂಬಾ ಹಿಡಿಸ್ತು. ಯಾಕಂತ ಹೇಳಿದ್ರೆ ಟೀಮು ಆರ್ಗನೈಸರ್ ಏನು ಇಬ್ಬರು ಇದ್ದಾರೆ, ಎನರ್ಜೆಟಿಕ್, ತುಂಬಾ ಅವರು ಕೋಆಪ್ರೇಷನ್ ಮಾಡಿದ್ದಾರೆ. ಆನಂತರ ಗೈಡ್ ಕೂಡ ತುಂಬ ಒಳ್ಳೆಯದಿದ್ದರು. ಆನಂತರ ನಮ್ಮೊಟ್ಟಿಗೆ ಬಂದ ಎಲ್ಲ ಒಂದು ಮೆಂಬರ್ಸ್ ಏನಿದ್ದಾರೆ, ಒಂಥರ ಫ್ಯಾಮಿಲಿ ಥರ ನಾವು ಇಡೀ ದಿನ ಎಂಜಾಯ್ ಮಾಡಿದ್ದೇವೆ. ಅದೇನು ಕಷ್ಟ ಆಯಿತು ಸ್ವಲ್ಪ, ತುಂಬ ಸ್ಟೀಫು ಅದು ಇದು ಏನಿದ್ರು ಕೂಡ ನಾವು ತುಂಬಾ ಈ ಒಂದು ಟ್ರೆಕ್ಕಿಂಗನ್ನು ಎಂಜಾಯ್ ಮಾಡಿದ್ದೇವೆ. ಓವರಾಲ್ ನಿಮಗೆ ಇನ್ನು ಮುಂದಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೇನೆ. ತುಂಬ ಥ್ಯಾಂಕ್ಸ್. ಕಂಗಾಲಾಗಿದೆ, ತೊಂದರೆ ಇಲ್ಲ. ಅದು ಅನುಭವ ತುಂಬ ಚೆನ್ನಾಗಿತ್ತು. ಸಂಘಟಕರು ಒಳ್ಳೆ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಇನ್ನು ನಿಮ್ಮ ಯಶಸ್ಸಿಗೆ ಇನ್ನೂ ಜಾಸ್ತಿ ಆಗಲಿ ಅಂತೇಳಿ ಈ ಮೂಲಕ ಹೇಳ್ತೇನೆ. ಇನ್ನು ಹೆಚ್ಚಿಗೆ ಹೇಳಲಿಕ್ಕೆ ಆಗುವುದು. ನನಗೆ ಈ ಟ್ರೆಕ್ಕಿಂಗ್ 3ನೇದು ನಾನೀಗ ಮಾಡ್ತಿರೋದು, ಮತ್ತು Z Point ಟ್ರೆಕ್ಕಿಂಗ್ಸ್ ಅವರೊಟ್ಟಿಗೆ ಎರಡನೆಯ ಟ್ರೆಕ್ಕಿಂಗ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತದೆ, ಯಾಕಂದರೆ ಅವರು ಒಂದು ಪ್ಲೇಸಸನ್ನು ಇದು ಐಡೆಂಟಿಫೈ ಮಾಡಿ ಒಂದು ಆಗಿರ್ಬೋದು, ಅದನ್ನೊಂದು ಹೇಗೆ ತೊಗೊಂಡು ಹೋಗಬೇಕು ಅಂದರೆ ಒಂದು ಅವರ ವರ್ಕ್ ಆಗಿರ್ಬೋದು. ನಂಗೆ ಖುಷಿ ಆಯಿತು. ಎಲ್ಲ ಟೈಮ್ ಟು ಟೈಮ್ ಆಗಿರ್ಬೋದು, ಮತ್ತು ಎಲ್ಲರಿಗೆ ಸಹ ಒಂದು ಕೋಆಪ್ರೇಟ್ ಮಾಡ್ತಾರೆ, ಮತ್ತು ಎಲ್ಲರಿಗೆ ಸಹ ಒಂದು ಮೋಟಿವೇಟ್ ಮಾಡ್ತಾರೆ. ಸೊ ಅದು ಸೀರಿಯಸ್ಲಿ ಈಗ ವೆರಿ ಇಂಪಾರ್ಟೆಂಟ್ ಆಗ್ತದೆ ಈ ಕಾಲದಲ್ಲಿ. ಆಮೇಲೆ ಇವತ್ತು ನನಗೆ ತುಂಬ ಕುಮಾರ ಪರ್ವತ ಆಮೇಲೆ ಇದೆ ಸೆಕೆಂಡು. ನನಗೆ ಸ್ವಲ್ಪ ಕಷ್ಟ ಆದದಂದರೆ, ಕಷ್ಟ ಆದರೂ ಇಷ್ಟಪಟ್ಕೊಂಡು ಮಾಡಿದ್ದೇವೆ. ಯಾಕಂದ್ರೆ ನಮಗೆ ಇವತ್ತು ತುಂಬ ಹೇಗಂತ ಹೇಳಿದರೆ ಎನರ್ಜಿ ಕೊಡ್ತಾ ಇತ್ತು. ಯಾರಂದರೆ ಬೇರೆಯವರು ತಮಾಷೆ ಮಾಡ್ತಾ ಇರ್ಬೋದು. ಸೊ ಟೀಮೆಲ್ಲ ಚೆಂದ ಇತ್ತು, ನಂಗೆ ಖುಷಿ ಆಯಿತು ಇಲ್ಲಿ ಟ್ರೆಕ್ಕಿಂಗ್ ಮಾಡಿದ್ದು. ಸೊ ಇನ್ನೂ ಸಹ ಟ್ರೆಕ್ಕಿಂಗ್ ಮಾಡುವಾಗ ನಾನು ಬರ್ತೇನೆ ಅಂತ ಹೇಳಿ ಒಂದು ಇದು ಮಾಡ್ತೇನೆ. ಅವ್ರು ಮಾಡುವ ಕೆಲಸಕ್ಕೆ ಆಲ್ ದಿ ಬೆಸ್ಟ್. ತುಂಬ ಖುಷಿ ಆಯಿತು. ನಂದು Z Point ಟ್ರೆಕ್ಕರ್ಸ್ ಜೊತೆ ಇದು 3ನೇದು ಟ್ರೆಕ್ಕಿಂಗ್. ಹೌದು, ಸ್ವಲ್ಪ ಕಷ್ಟ ಅಂತ ಇತ್ತು, ಆದರೆ ತುಂಬ ಇಷ್ಟಪಟ್ಟು ಇವತ್ತು ಟ್ರೆಕ್ಕಿಂಗ್ ಮಾಡಿದ್ದೆ ನಾನು. ಮೇಲ್ಗಡೆ ಮಾತ್ರ ಸ್ವಲ್ಪ ಕಷ್ಟ ಆಯಿತು, ಮತ್ತು ಎಲ್ಲಿ ಸಹ ಕಷ್ಟ ಅಂತ ಏನಾಗಲಿಲ್ಲ. ಆದರೆ ಎಲ್ಲರ ಜೊತೆ ಮಾತಾಡ್ತಾ ಎಲ್ಲ ಹೋಗ್ತುವಾಗ ಯಾವುದು ಗೊತ್ತೇ ಆಗಲಿಲ್ಲ. ಮತ್ತು Z Point ಟ್ರೆಕ್ಕರ್ಸ್ ಬಗ್ಗೆ ಹೇಳೋದಾದರೆ ಅವರ ಅರೇಂಜ್ಮೆಂಟ್ ಅದು ಇದು ಅದರ ಹೀಗಾಗಬೇಕಿತ್ತು ಅಥವಾ ಹೀಗಿದ್ದರೆ ಚೆನ್ನಾಗಿತ್ತು ಅಂತ ಹೇಳೋ ಕಂಪ್ಲೇಂಟೇ ಎಂತ ಗೊತ್ತಾಗೋದಿಲ್ಲ, ಅಷ್ಟು ಚೆಂದ ಅರೇಂಜ್ಮೆಂಟ್ ಮಾಡಿದ್ದಾರೆ. ತುಂಬ ಇಷ್ಟಪಟ್ಟು ತುಂಬ ಇಷ್ಟಪಟ್ಟೆ ಟ್ರೆಕ್ಕಿಂಗನ್ನು. ಬೆಸ್ಟ್ ತುಂಬ ಮೆಮೊರೀಸ್ ಎಲ್ಲ ಕಲೆಕ್ಟ್ ಆಯಿತು. ಗುಡ್ ಟ್ರೆಕ್ಕಿಂಗ್. ಥ್ಯಾಂಕ್ ಯು. ಸೊ ನಮ್ಮದು Z Point ಟ್ರೆಕ್ಕರ್ಸ್ ಅಂತಲ್ಲ, ಬೇರೆ ಯಾವುದಾಗಲಿ ಇದು ಕಮ್ಯುನಿಟಿ ಆಗಲಿ ಅವ್ರ ಜೊತೆ ನಾನು ಇಷ್ಟೊಂದಕ್ಕೆ ಹೋಗಿರಲಿಲ್ಲ ಟ್ರೆಕ್ಕಿಂಗ್ ಅಂತ. ಫ್ರೆಂಡ್ಸ್, ಫ್ಯಾಮಿಲಿ ಅಷ್ಟೇ. ಸೊ ಇವತ್ತು ಇವ್ರದ್ದು ಆರ್ಗನೈಸಿಂಗ್ ತುಂಬ ಚೆನ್ನಾಗಿತ್ತು. ಬೆಳಿಗ್ಗೆ ಟ್ರಾವೆಲಿಂದ ಹಿಡಿದು ಫುಡ್ಡು, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ, ಆ್ಯಂಡ್ ನೆಕ್ಸ್ಟ್ ಕಂಪೆನಿ ಎಲ್ಲರದ್ದು ಎಲ್ಲ ಚೆನ್ನಾಗಿತ್ತು. ಎಕ್ಸ್ಪೀರಿಯೆನ್ಸ್ ಅದು ತುಂಬ ಚೆನ್ನಾಗಿತ್ತು. ಮತ್ತು ಮುಂದೆ ಅವ್ರದ್ದು ಯಾವುದೇ ಈ ಥರ ಈವೆಂಟ್ ಆಗಿರಲಿ, ಇದು ಟ್ರಾವೆಲ್ ಆಗಿರಲಿ ಅಥವಾ ಟ್ರೆಕ್ಕಿಂಗ್ ಯಾವುದಾಗಿರಲಿ, ಅವರಿಗೆ ಶುಭ ಹಾರೈಕೆ, ಒಳ್ಳೆ ಶುಭ ಸಕ್ಸಸ್ ಆಗಲಿ ಅಂತ ಕೇಳ್ತೀನಿ ಅಷ್ಟೇ. ಆ್ಯಕ್ಚುಲಿ ನಾವೊಂದು ಕಮ್ಯುನಿಟಿ ಅಂತ ಮಾಡಿ ಕೆಲವಾರು ಟ್ರೆಕ್ಕಿಂಗ್ಗಳಾಯಿತು. ಬೇರೆ ಬೇರೆ ಟೀಮ್ಗಳ ಜೊತೆ ಹೋಗಿದ್ದೇವೆ. ಕೆಲವರು ರಿಪೀಟೆಡ್ ಆಗಿ ಫಸ್ಟಿಂದ ಇಲ್ಲಿ ತನಕ ನಮ್ಮೊಟ್ಟಿಗೆ ಇದ್ದವರು ಈ ಟೀಮಲ್ಲಿದ್ದಾರೆ. ಅಂತೂ ಈ ಸಲದ್ರಲ್ಲಿ ಕೆಲವು ಹೊಸ ಮುಖಗಳಿದ್ದಾರೆ. ನಮಗೆ ಪ್ರತಿ ಸಲ ಹೊಸ ಮುಖ ಬರುವಾಗಲೂ ನಮಗೆ ಹೊಸ ಮುಖ ಅಂತ ಅನಿಸೋದೇ ಇಲ್ಲ. ನಾವು ಎಷ್ಟೋ ವರ್ಷದಿಂದ ನಾವು ಒಟ್ಟಿಗಿದ್ದ ಅನುಭವ ನಮಗೆ ಆಗ್ತಾಯಿದೆ. ಅದು ಯಾಕೆ ಅಂತ ಹೇಳಿದರೆ, ನೀವೆಲ್ಲರೂ ತೋರಿಸುವಂಥ ಆ ಒಂದು ವಾತ್ಸಲ್ಯ, ನಮ್ಮ ಜೊತೆ ಬೆರೆಯುವಂಥ ರೀತಿ, ನಮ್ಮ ಟೀಮಿನಲ್ಲಿ ಮೊದಲಿಂದ ಇದ್ದ ಮೆಂಬರ್ಸ್ ಬೆರೆಸ್ಕೊಂಡು ಹೋಗುವ ರೀತಿ, ಇದೆಲ್ಲ ಒಟ್ಟಾಗಿ ನೀವೆಲ್ಲ ನಮಗೆ ಅತಿ ಬಾಂಧವ್ಯದಿಂದ ಇರುವ ಅವರ ಹಾಗೆ ತುಂಬ ಸಲ ನಮ್ಮ ಜೊತೆ ಟ್ರಕ್ಕಿಂಗ್ ಬಂದ ಅವರ ಹಾಗೆ ಎಲ್ಲರೂ. ಈಗ ಇದರಲ್ಲಿ ಸೀನಿಯರ್ ಮೋಸ್ಟ್ ಮೆಂಬರ್ಸ್ ಕೂಡ ಇದ್ದರು. ಅವರಿಗೆ ನಾವು ಏನು ತಮಾಷೆಗೆ ಅಂತ ಏನು ಹೇಳಿದರೂ ಅವ್ರು ಬೇಸರ ಪಟ್ಕೊಳ್ಳಲಿಲ್ಲ, ಕೋಪ ಮಾಡಿಕೊಳ್ಳಲಿಲ್ಲ. ಅವರು ನಮ್ಮ ಜೊತೆ ಮಕ್ಕಳ ಹಾಗೆ ಬೆರೆತು ನಮ್ಮೊಟ್ಟಿಗೆ ಇವತ್ತು ಮೇಲಿಂದ ಕೆಳಗೆ ತನಕ ಬಂದರು. ಹಾಗಾಗಿ ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ನಮ್ಮೊಟ್ಟಿಗೆ ಬರುವ ಎಲ್ಲ ಮೆಂಬರ್ಸ್
ಎಲ್ಲರ ಜೊತೆ ಬೆರೆಯುವವರೇ ಇಷ್ಟರ ತನಕ ಬಂದಿದ್ದಾರೆ. ಯಾರು ಪ್ರತ್ಯೇಕವಾಗಿರುವಂಥದ್ದಾಗಲಿ ಕೋಪ ಮಾಡಿಕೊಳ್ಳುವಂಥ ಮನಸ್ಥಿತಿಯವರು ಯಾರು ನಮ್ಮ ಝೆಡ್ ಪಾಯಿಂಟ್ ಟ್ರೆಕ್ಕರ್ಸ್ಗೆ ಇಲ್ಲೇ ತನಕ ಬರಲಿಲ್ಲ. ಹಾಗೆ ಪ್ರತಿಯೊಬ್ಬರು ಬರುವವರು ಹೀಗೆ ಒಳ್ಳೆಯ ಮನಸ್ಥಿತಿಯಿಂದ ಬರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ, ನಮ್ಮ ಕಮ್ಯುನಿಟಿ, ನಮ್ಮ ಉದ್ದೇಶ ಏನಿದೆ, ಮಂಗಳೂರಿನಲ್ಲಿ ಒಂದು ಒಳ್ಳೆಯ ಟ್ರೆಕ್ಕಿಂಗ್ ಕಮ್ಯುನಿಟಿಯನ್ನು ಬಿಲ್ಡ್ ಮಾಡುವಂಥ ಉದ್ದೇಶ ಏನಿದೆ, ಆ ಉದ್ದೇಶಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ, ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಸರ್ವಿಸ್ ನಿಮಗೆ ಇಷ್ಟ ಆಗಿದ್ದರೆ ನಮ್ಮನ್ನು ರೆಕಮೆಂಡ್ ಮಾಡಿ ಅವರನ್ನು ಕೂಡ ನಮ್ಮ ಕಮ್ಯುನಿಟಿಗೆ ಸೇರಿಸುವ ಮೂಲಕ ನಮ್ಮ ಈ ಹೊಸ ಒಂದು ಪ್ರಯತ್ನಕ್ಕೆ ನಿಮ್ಮೆಲ್ಲ ಸಹಕಾರವನ್ನು ಕೋರ್ತಾ, ಇವತ್ತು ಎಸ್ಪೆಷಲಿ ನಾನು ಇದೊಂದು ಮಾತನ್ನು ಹೇಳಬೇಕು. ಇವತ್ತು ನಮ್ಮದಲ್ಲದ ಕಾರಣದಿಂದಾಗಿ ಬೆಳಿಗ್ಗೆ ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ತಡ ಆಯಿತು. ಅದು ನಮ್ಮ ಕೈಯಲ್ಲಿ ಇರಲಿಲ್ಲ. ಕೆಲವು ತಾಂತ್ರಿಕ ಮತ್ತು ಅವ್ರು ಕೊಡಬೇಕಾದ ಪರ್ಮಿಟ್ ವಿಷಯಗಳಿಂದ ಸ್ವಲ್ಪ ತಡ ಆಯಿತು. ಅದು ನಾವು ಕೂಡ ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹಾಗಾಗಿ ಆ ವಿಷಯಕ್ಕೆ ಎಲ್ಲರ ಹತ್ರ ನಾನು ಕ್ಷಮೆ ಕೇಳ್ತಾ, ಇನ್ನು ಮುಂದೆ ಈ ರೀತಿ ಆಗದ ಹಾಗೆ ನಾವು ನೋಡ್ಕೊಳ್ತೇವೆ ಅಂತ ಹೇಳೋ ಭರವಸೆ ಕೂಡ ಹೇಳ್ತಾ, ಎಲ್ರಿಗೂ ನಿಮ್ಮ ಈ ಸಹಕಾರಕ್ಕೆ ಝೆಡ್ ಪಾಯಿಂಟ್ ಟ್ರೆಕ್ಕರ್ಸ್ ಪರವಾಗಿ ಧನ್ಯವಾದ ಹೇಳ್ತೇನೆ. Get on, go!